ಟಿವಿಕೆ ಬೆಂಬಲಕ್ಕೆ ಎಡಪಕ್ಷಗಳು ನಿಂತುವ ಸಿಪಿಐ ಸಿಪಿಎಂ ವಿಜಯ್ ಸರ್ಕಾರಕ್ಕೆ ಎಡಪಕ್ಷಗಳ 4 ಸದಸ್ಯರ ಬೆಂಬಲ ಇದೆ. ಸಿಪಿಐಗೆ 2 ಇದೆ, ಸಿಪಿಎಂಗೂ ಕೂಡ 2 ಇದೆ. ಇಂದು ಬೆಳಗ್ಗೆ ನಡೆದ ಸಭೆಯಲ್ಲಿ ನಿರ್ಧಾರವನ್ನ ಸಿಪಿಐ ಕೈಗೊಂಡಿದೆ ಅಂತಿದ್ದಾರೆ. ಟಿವಿಕೆ ಬೆಂಬಲಕ್ಕೆ ಈಗ ಎಡಪಕ್ಷಗಳು ನಿಂತಿವೆ. ವಿಜಯ್ ಸರ್ಕಾರಕ್ಕೆ ಎಡಪಕ್ಷಗಳ 4 ಸದಸ್ಯರ ಬೆಂಬಲ ಸಿಗ್ತಾ ಇದೆ. ಬಟ್ ಇದರಿಂದ ಬಹುಮತ ಸಿಕ್ಬಿಡುತ್ತೆ ಅಂತಲ್ಲ, ಸಿಗಲ್ಲ, ಇನ್ನೂ ಶಾರ್ಟೇಜ್ ಆಗುತ್ತೆ. ಕಟಾನ್ಕಟ್ಟಿಯಲ್ಲಿ ಸರ್ಕಾರವನ್ನು ನಡೆಸೋದು ಬಹಳ ಕಷ್ಟ ಆಗ್ಬಿಡುತ್ತೆ. ಎಡಪಕ್ಷಗಳೇನೋ ನಿಂತಿವೆ. ಕಾಂಗ್ರೆಸ್ 5, ಈಗ ಎಡಪಕ್ಷಗಳದ್ದು 4 ಅಂತಂದ್ರೆ ಒಟ್ಟು 9 ಆಗುತ್ತೆ. ಟಿವಿಕೆ ಬಳಿ ಇರುವಂಥದ್ದು 107. ಸೊ ಹಾಗಾಗಿ ಒಟ್ಟು ಆಗುವಂಥದ್ದು 116. ಇನ್ನೂ 2 ಬೇಕಾಗತ್ತೆ. ಕಟಾನ್ಕಟ್ಟಿಯಲ್ಲಿ 118 ಅಂದರೆ 118 ಅಲ್ಲ, ಅಷ್ಟು ಬೇಕು 118. ಬಟ್ ಅದಕ್ಕಿಂತಲೂ 1-2 ಹೆಚ್ಚಿಗೆ ಇದ್ರೆ ಒಳ್ಳೆಯದು ಅಂತ ಲೆಕ್ಕಾಚಾರಗಳು. ಈಗ ಸರ್ಕಾರ ನಡೆಸೋಕಿದ್ರೆ ಸಾಕು ಅಂತ ಲೆಕ್ಕಾಚಾರಗಳಲ್ಲಿ 118 ಸರಳ ಬಹುಮತದಲ್ಲಿ ಈಗ ಸರ್ಕಾರ ರಚನೆ ಮಾಡೋಕೆ ಮುಂದಾಗ್ತಾರ. 2-3 ಯಾರು ಕೊಡ್ತಾರೆ ಬೆಂಬಲ ಅನ್ನುವಂಥದ್ದೇ ಈಗಿರುವಂಥ ಪ್ರಶ್ನೆ. DMDK ಏನಾದರೂ ಕೊಡುತ್ತಾ? ಅವರ ಬಳಿ ಒಂದಿದೆ ಸ್ಥಾನ, ಅವರೇನಾದರೂ ಬಂದು ನಿಂತ್ಕೊಳ್ತಾರ? ಮುಸ್ಲಿಂ ಲೀಗ್ ಅಂತೂ ಹೇಳ್ಬಿಟ್ಟಿದೆ ನಾವು ಕೊಡೋದಿಲ್ಲ ಅಂತ ಹೇಳಿ. ಹಾಗಾಗಿ ಯಾವ ಹೆಜ್ಜೆಯನ್ನು ಇಡ್ತಾರೆ ಅನ್ನುವಂಥದ್ದನ್ನು ನೋಡಬೇಕಾಗಿದೆ. ಈಗ ಟಿವಿಕೆ ಬಲ 116ಕ್ಕೆ ಏರಿಕೆಯಾಗಿದೆ. ಇನ್ನುಳಿದಂಥವ್ರು ಯಾರ ಜೊತೆಗೆ ಬಂದು ನಿಂತ್ಕೊಳ್ತಾರೆ ಅಂತೇಳಿ ಕನಿಷ್ಠ 2 ಬೇಕು ಸ್ಥಾನಗಳು. 2 ಸದಸ್ಯರು ಬೆಂಬಲವನ್ನು ಕೊಡುವಂಥವ್ರು ಯಾರು? ಈಗಾಗಲೇ ಆ ನಿಟ್ಟಿನಲ್ಲಿ ಮಾತುಕತೆ ಆಗಿರುತ್ತೆ. ಕಾಂಗ್ರೆಸ್ ವಿಚಾರದಲ್ಲೂ ಕೂಡ ಒಂದು ಬೆಳವಣಿಗೆ ಆಗಿತ್ತು. ಚುನಾವಣೆ ಪೂರ್ವದಲ್ಲೇ ಮಾತುಕತೆಯಾಗಿ ಟಿವಿಕೆ ಜೊತೆಗೆ ಹೋಗೋಕ್ಕೂ ಕೂಡ ನಿರ್ಧಾರ ಆಗಿತ್ತಂತೆ. ರಾಹುಲ್ ಗಾಂಧಿ ಅವರು ಆಯಿತು ಟಿವಿಕೆ ಜೊತೆಗೆ ಹೋಗೋಣ ಅಂದಿದ್ರಂತೆ. ಕೊನೆಗೆ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ಸೋನಿಯಾ ಗಾಂಧಿ ಅವರು ಅಲ್ಲಿರುವಂತಹ ಕಾಂಗ್ರೆಸ್ನ ಲೀಡರ್ಸ್ಗಳಿಗೆ ಬೇಡ ಈಗ ಸದ್ಯಕ್ಕೆ ಅಂತ ಹೇಳಿ ಸಂಸದರ ಬಳಿ ಹೇಳಿ ಕಳಿಸಿ ಹೋಲ್ಡ್ ಮಾಡಿಸಿಟ್ಟಿದ್ರು. ಈಗ ಹೋಗೋದಾದ್ರೆ DMK ಜೊತೆನೇ ಹೋಗಿ, ಈಗ ಟಿವಿಕೆ ಜೊತೆಗೆ ಬೇಡ, ಚುನಾವಣೆ ಆದಮೇಲೆ ನೋಡೋಣ ಅಂದಿದ್ರಂತೆ. ಸೊ ಹಾಗಾಗಿ ಕಾಂಗ್ರೆಸ್ಸು ಚುನಾವಣಾ ಪೂರ್ವದಲ್ಲಿ ಹೋಗೋಕ್ಕಾಗದೇನೆ DMK ಜೊತೆಗೆ ಹೋಗಿದ್ರು. ಅದು ಮೊದಲೇ ನಿಗದಿ ಆಗಿತ್ತು. ಈಗ ಚುನಾವಣೆ ಗೆದ್ದ ನಂತರ ಅಂತೂ ಹೋಗಲೇಬೇಕಲ್ವಾ. ಸೊ ಹಾಗಾಗಿ ಈಗ ಟಿವಿಕೆ ಜೊತೆಗೆ ಕಾಂಗ್ರೆಸ್ ಹೋಗಿದೆ. ಬಟ್ ಅದು ಹೋಗಿದ್ದ ಮಾತ್ರಕ್ಕೆ ಅಧಿಕಾರಕ್ಕೆ ಬಂದುಬಿಡ್ತಾರ ಅಂತ ಅಂದರೆ ಇಲ್ಲ. ಕಾಂಗ್ರೆಸ್ ಸೇರಿದಾಗ 112 ಆಗಿತ್ತು. ಈಗ ಎಡಪಕ್ಷಗಳದ್ದು CPI 2 ಮತ್ತು CPM 2 ಅನ್ನೋದಾದರೆ 4 ಸ್ಥಾನಗಳಾಗುತ್ತೆ. 112 + 4 ಅಂದರೆ 116 ಆಯಿತು. ತಮಿಳುನಾಡಿನಲ್ಲಿ ವಿಜಯ್ ಸರ್ಕಾರ ರಚನೆ ಫಿಕ್ಸ್. ಇಂದು ಸಂಜೆ ರಾಜ್ಯಪಾಲರಿಗೆ ಬೆಂಬಲ ಪತ್ರವನ್ನು ನೀಡಲಿದ್ದಾರೆ ವಿಜಯ್. ಎಡಪಕ್ಷಗಳ ಬೆಂಬಲದಿಂದಾಗಿ ಟಿವಿಕೆ ಬಲ 116ಕ್ಕೆ ಏರಿಕೆ ಆಗ್ತಾ ಇದೆ. VCK ಕೂಡ ವಿಜಯ್ ಬೆಂಬಲಿಸುವಂತಹ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ. ಎಡಪಕ್ಷಗಳು ಬೆಂಬಲಿಸಿದರೆ ನಾವು ಕೂಡ ಬೆಂಬಲಿಸ್ತೀವಿ ಅಂತ VCK ಹೇಳಿತ್ತು. ಈಗ VCK ಮತ್ತು ಎಡಪಕ್ಷಗಳು ಬೆಂಬಲಿಸಿದರೆ DMDK ಕೂಡ ಬೆಂಬಲಿಸುತ್ತೆ. ಅದರ ಬಳಿ 1 ಸ್ಥಾನ ಇದೆ. ಸೊ ಹಾಗಾಗಿ ಅಲ್ಲಿಗೆ ಬೇಕಾಗಿರುವಂಥ ಎಲ್ಲ ನಂಬರ್ಸ್ಗಳು ಕೂಡ ಸಿಕ್ಬಿಡ್ತವೆ. ಸೊ 107 + 12 119 ಸ್ಥಾನಗಳಿಗೆ ಹೋಗ್ಬಿಡತ್ತೆ. ಕಾಂಗ್ರೆಸ್ 5, ಎಡಪಕ್ಷದ CPI 2, CPM 2, 9 ಪ್ಲಸ್ VCK 2, 11 ಪ್ಲಸ್ DMDK 1, 12 ಸ್ಥಾನಗಳು ಏಕಕಾಲದಲ್ಲಿ ಈಗ ಬಂದ್ಬಿಡುತ್ತೆ. ಆ ನಂಬರ್ಸ್ಗಳನ್ನ ಇಟ್ಕೊಂಡೇ ಈಗ ಬಹುಮತಕ್ಕೆ ಹೋಗ್ತಾ ಇದ್ದಾರಂತ. ವಿಜಯ್ ಬೆನ್ನಿಗೆ ಕಾಂಗ್ರೆಸ್ ನಿಂತಿರೋದು, ನಾವು ನಿಮ್ಮ ಜೊತೆಗೆ ಇದ್ದೀವಿ ಅಂತ ಹೇಳಿ. ಸಣ್ಣ ಪುಟ್ಟ ಪಕ್ಷಗಳ ಜೊತೆಗೆ ಖುದ್ದು ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಮಾತುಕತೆಯನ್ನು ಮಾಡ್ತಾ ಇದ್ದಾರೆ ಅನ್ನೋದು. VCK ಮುಖ್ಯಸ್ಥ ತಿರುಮಾವಲನ್ ಜೊತೆಗೆ ಖರ್ಗೆ ಅವರೇ ಮಾತನಾಡಿದ್ದಾರೆ ಅಂತ. ವಿಜಯ್ಗೆ ಬೆಂಬಲಿಸುವಂತೆ ಖರ್ಗೆ ಅವರು ಕೇಳಿದ್ದಾರೆ. ತಮಿಳುನಾಡಲ್ಲಿ ಕಾಂಗ್ರೆಸ್ ಕೂಡ ಅಳಿವಿನಂಚಲ್ಲಿರುವಂಥ ಸಂದರ್ಭದಲ್ಲಿ ಉಳಿಬೇಕು ಅಂದರೆ ಗೆದ್ದೆತ್ತಿನ ಬಾಲವನ್ನು ಹಿಡ್ಕೊಳ್ಳೇಬೇಕು. ಹಾಗಾಗಿ ಸಣ್ಣ ಪುಟ್ಟ ಪಕ್ಷಗಳನ್ನು ಕೂಡ ಈಗ ಕೇಳ್ಕೊಳ್ಬೇಕಾದಂಥ ಅನಿವಾರ್ಯತೆ ಕಾಂಗ್ರೆಸ್ಗೂ ಇದೆ, ಕೆಲವು ರಾಜ್ಯಗಳಲ್ಲಿ BJPಗೂ ಇದೆ. ಅದೇ ರೀತಿ ಈಗ ಖರ್ಗೆ ಅವರು ಅಖಾಡಕ್ಕಿಳಿದು ತಮಿಳುನಾಡಿನಲ್ಲಿ ಅಧಿಕಾರದಲ್ಲೇ ಸದಾ ಇರಬೇಕು ಅಂತ ಹವಣಿಸುವಂಥ ಕಾಂಗ್ರೆಸ್ಸಿಗೆ ಈಗ ಸಣ್ಣ ಪುಟ್ಟ ಪಕ್ಷಗಳನ್ನು ಕೇಳಿ ನೀವು ವಿಜಯ್ಗೆ ಬೆಂಬಲ ಕೊಡಿ ಅಂತ ಕೇಳ್ತಾ ಇದ್ದಾರೆ. ನನ್ನ ಸಹೋದ್ಯೋಗಿ ಈಗ ಮಸೂದ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮಸೂದ್, ಈಗ ಫೈನಲ್ ಆಗಿ ವಿಚಾರದಲ್ಲಿ ವಿಜಯ್ ಅವರಿಗೆ ಒಂದು ಕ್ಲಾರಿಫಿಕೇಶನ್ ಬಂದಿರಬೇಕು. ಆಯಾ ಪಕ್ಷಗಳು ಕೂಡ ಒಂದು ಕ್ಲಿಯರ್ ಪಿಕ್ಚರನ್ನು ಕೂಡ ಕೊಟ್ಟಿರಬೇಕು ಅಂತ ಕಾಣಿಸುತ್ತೆ. ನಿನ್ನೆಯಿಂದಲೂ ಕೂಡ ಮಾತುಕತೆಗಳು ನಡೀತಾ ಇವೆ. ಸೊ ಆ ನಿಟ್ಟಿನಲ್ಲಿ ಆ ಕಾನ್ಫಿಡೆನ್ಸಲ್ಲೇ ಇವತ್ತು ರಾಜ್ಯಪಾಲರ ಭೇಟಿಗೆ ಹೋಗ್ತಾ ಇದ್ದಾರಾ ಅಂತ ಈಗ
ಕಮ್ಯುನಿಸ್ಟ್ ಪಕ್ಷಗಳು ಒಂದು ಕಡೆಗೆ ಬೆಂಬಲವನ್ನು ಕೊಡ್ತಾ ಇರ್ಬೇಕಾದ್ರೆ ವಿ ಸಿ ಕೆ ಕೂಡ ಅದೇ ರೀತಿಯಲ್ಲೇ ಇದೆ, ಕಮ್ಯುನಿಸ್ಟ್ ಪಕ್ಷದಲ್ಲೇ ಗುರುತಿಸ್ಕೊಳ್ಳುತ್ತೆ. ಸೊ ಎಡಪಂಥೀಯ ಚಿಂತನೆಯಲ್ಲಿ ಏನು ಬೆಳವಣಿಗೆ ಈಗ ವಿಜಯ್ ಅವರಿಗೆ ಕಾನ್ಫಿಡೆನ್ಸ್ ಬರೋಕ್ಕೆ ರಾಜ್ಯಪಾಲರನ್ನು ಭೇಟಿ ಆಗೋಕ್ಕೆ? ಅರುಣ್, ಈಗ ಸದ್ಯದ ಮಾಹಿತಿ ಪ್ರಕಾರ 4:15ಕ್ಕೆ ವಿಜಯ್ ಅವರು ರಾಜ್ಯಪಾಲರನ್ನ ಭೇಟಿ ಮಾಡ್ತಾ ಇದ್ದಾರೆ. ಅದರ ಹಿನ್ನೆಲೆ ಉದ್ದೇಶ ಏನು ಅನ್ನುವಂಥದ್ದು ಸದ್ಯಕ್ಕೂ ಕೂಡ ಕುತೂಹಲನೇ. ಯಾಕೆಂದರೆ ಇದ್ದಕ್ಕಿದ್ದಂಗೆ ಅವರು ಭೇಟಿ ಮಾಡ್ತಿದ್ದಾರೆ ಅಂದರೆ ಎಲ್ಲಿಂದಾದರೂ ಸಪೋರ್ಟ್ ಕೂಡಿಸ್ಕೊಂಡಿದ್ದಾರೆ ಅನ್ನುವಂತಹ ಲಕ್ಷಣಗಳು ಕೂಡ ಕಾಣಿಸ್ತಾ ಇಲ್ಲ. ಯಾಕೆಂದರೆ ಇನ್ನೂ ಕೂಡ CPM ಸಭೆ ಮುಗ್ದಿಲ್ಲ, CPI ಸಭೆ ಮುಗ್ದಿಲ್ಲ, VCK ಅವರು ಸಭೆ ಮಾಡಬೇಕಾಗಿತ್ತು, ನಾಳೆ ಸಭೆ ಮುಂದೂಡಿಕೊಂಡಿದ್ದಾರೆ. ಜೊತೆಗೆ DMK ADMK ಮೈತ್ರಿ ಸುಳಿವು ಬೆನ್ನಲ್ಲೇ ಎಡಪಕ್ಷಗಳು ಮತ್ತು VCK ಈ ಮೂರು ಕೂಡ ಅವರ ನಿರ್ಧಾರವನ್ನು ಪ್ರಕಟ ಮಾಡಬೇಕಾ ಮಾಡಬಾರ್ದ ಅನ್ನುವಂಥ ಗೊಂದಲದಲ್ಲೂ ಕೂಡ ಇರುವಂಥದ್ದು. ಆ ಮೈತ್ರಿಯ ಸುಳಿವುಗೂ ಮುನ್ನ ಅವರು ವಿಜಯ್ಗೆ ಬೆಂಬಲ ಕೊಡಬೇಕು ಅನ್ನುವಂಥ ನಿರ್ಧಾರದಲ್ಲಿ ಇದ್ದಂಗಿತ್ತು. ಹಾಗಾಗಿನೇ ಸಭೆಗಳನ್ನ ಇವತ್ತು ಇಟ್ಕೊಂಡಿದ್ರು. ಆದರೆ ಮೈತ್ರಿ ಸುಳಿವು ಗಾಢ ಆಗ್ತಿದ್ದಂತೆ, ಮೈತ್ರಿ ವಿಚಾರ ಗಾಢ ಆಗ್ತಿದ್ದಂತೆ ಏನು ಮಾಡಬೇಕು ಅನ್ನುವಂಥ ಇನ್ನೂ ತೀರ್ಮಾನ ಮಾಡಿಲ್ಲ. ಸದ್ಯದವರೆಗೆ, ಈ ಕ್ಷಣದವರೆಗೆ ವಿಜಯ್ ಬಳಿ ಇರುವಂಥದ್ದು 112 ಶಾಸಕರು ಮಾತ್ರ. ಯಾಕೆಂದರೆ 107 ಪ್ಲಸ್ ಕಾಂಗ್ರೆಸ್ನ 112 ಮಾತ್ರ. ಇನ್ನೂ ಎಡಪಕ್ಷಗಳು ಇನ್ನೂ ಕೂಡ ಬೆಂಬಲ ಅಧಿಕೃತವಾಗಿ ಘೋಷಣೆ ಮಾಡಿಲ್ಲ. VCK ಅಂತೂ ಘೋಷಣೆ ಮಾಡುವ ಸಾಧ್ಯತೆ ಕೂಡ ಕ್ಷೀಣ ಇದೆ. ಯಾಕೆಂದರೆ ಅವರು ಮಾಡಿರುವಂಥ ಟ್ವೀಟ್ ನೋಡಿದ್ರೆ ಎಲ್ಲ ಒಂದು ಕಡೆ ವಿಜಯ್ ಪರ ಅವರು ನಿಲ್ಲೋದಿಲ್ಲ ಅನ್ನುವಂಥ ಲಕ್ಷಣಗಳು ಕೂಡ ಕಾಣಿಸ್ತಾ ಇದ್ದಾವೆ. ಇನ್ನು CPI CPM ಇದುವರೆಗೆ, ಈ ಕ್ಷಣದವರೆಗೆ ಅಧಿಕೃತವಾಗಿ ವಿಜಯ್ ಪರ ಬೆಂಬಲ ಇನ್ನೂ ಕೂಡ ಘೋಷಣೆ ಮಾಡಿಲ್ಲ. ಘೋಷಣೆ ಮಾಡ್ತಾರಾ ಮಾಡಲ್ವಾ ಇನ್ನೂ ಸ್ವಲ್ಪ ಹೊತ್ತಿನಲ್ಲೇ ಖಚಿತ ಆಗುತ್ತೆ. ಆದರೆ ಸದ್ಯಕ್ಕಂತೂ 118 ಮ್ಯಾಜಿಕ್ ನಂಬರ್ ವಿಜಯ್ ಬಳಿ ಇನ್ನೂ ಕೂಡ ಸಿಕ್ಕಿಲ್ಲ. ಈ ಮಧ್ಯೆ ಅವರು ರಾಜ್ಯಪಾಲರನ್ನ ಭೇಟಿ ಮಾಡ್ತಿರೋ ಹಿನ್ನೆಲೆಯಲ್ಲಿ ಏನಾಗ್ತಾ ಇದೆ ಅನ್ನುವಂಥದ್ದು ಕೂಡ ಗೊತ್ತಾಗಬೇಕಾಗಿದೆ. ಅರುಣ್, ಓಕೆ, ಹಾಗೆ ಇರಿ ಮಸೂದ್, ವಾಪಸ್ ಬರ್ತೀನಿ ನಿಮ್ಮ ಹತ್ರ.